ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಸಾಲ್ಗಮೆ ರಸ್ತೆಯಲ್ಲಿರುವಂತಹ ವಿನಾಯಕ ಡ್ರೈ ಫ್ರೂಟ್ಸ್ ಸೆಂಟರಿಗೆ ಬಂದಿದ್ದೇನೆ. ಇಲ್ಲಿ ವಿವಿಧ ರೀತಿಯ ಐಟಮ್ಗಳೆಲ್ಲ ಸಿಗುತ್ತವೆ. ಯಾವಾಗ ಶುರು ಮಾಡಿದ್ದಿದ್ದು ಸರ್? ಇದು ಶುರು ಮಾಡಿ 1.5 ವರ್ಷದ ಮೇಲೆ ಆಯಿತು ಸರ್. 1.5 ವರ್ಷದ ಮೇಲೆ ಆಯಿತು. ಹೇಗೆ ಫೀಲ್ಡಿಗೆ ಬಂದ್ರಿ ನೀವು? ಅಂದರೆ ಬೆಂಗಳೂರಲ್ಲಿ ಮುಂಚೆ ಇದೇ ಕೆಲಸ ಮಾಡ್ತಿದ್ದಿದ್ದು. ಅದಾದಮೇಲೆ ನಮ್ಮದೇನಾದರೂ ಒಂದು ಓನಾಗಿ ಮಾಡೋಣ ಅಂತೇಳಿ ಇಲ್ಲಿ ಶಾಪ್ ಮಾಡಿದ್ವಿ. ಏನೇನು ಐಟಮ್ಗಳು ನಿಮಗೆ ಸಾಮಾನ್ಯವಾಗಿ ಜಾಸ್ತಿ ಸೆಲ್ ಆಗುವಂಥದ್ದು? ಸೊ ನಮ್ಮ ಹತ್ರ ತುಂಬ ಜಾಸ್ತಿ ಸೆಲ್ ಆಗೋದು ಬಾದಾಮು, ಮತ್ತೆ ಗೋಡಂಬೆ, ಮತ್ತೆ ಪಿಸ್ತಾ, ಮತ್ತೆ ದ್ರಾಕ್ಷಿ ಸರ್. ಎಲ್ಲ ನಾವು ಒರಿಜಿನಲ್ ದ್ರಾಕ್ಷಿ ಮತ್ತೆ ಎಲ್ಲದನ್ನು ಯಾವುದೇ ವಿತೌಟ್ ನಿಮಗೆ ಆ್ಯಡೆಡ್ ಕೆಮಿಕಲ್ಸ್ ಪ್ರಿಸರ್ವೇಟಿವ್ಸ್ ಆಗ್ತಾ ಇರ್ತಕ್ಕಂಥ ಪದಾರ್ಥಗಳನ್ನೇ ಸೆಲೆಕ್ಟ್ ಮಾಡಿ ತರಿಸೋದು. ಮತ್ತು ಕ್ವಾಲಿಟಿನಲ್ಲೂ ಇಲ್ಲಿರೋ ಪದಾರ್ಥಗಳಲ್ಲಿ ಯಾವುದ್ರಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋವಂಥ ಪದಾರ್ಥಗಳನ್ನೇ ತಂದು ಮಾರ್ತಾ ಇದ್ದೀವಿ. ಕ್ವಾಲಿಟಿಲಿ ಯಾವುದೇ ಥರದ ಕಾಂಪ್ರಮೈಸ್ ಮಾಡ್ತಾ ಇಲ್ಲ. ಸೊ ಒಂದು ಪದಾರ್ಥ ರೈಟ್ ಬೇರೆ ನಿಮಗೆ ದಿನಸಿ ಅಂಗಡಿಲಿ ಏನು ಮಾರ್ಜಿನಲ್ಲಿ ರೈಟಲ್ಲಿ ಸಿಗುತ್ತೆ ಅದೇ ರೈಟಲ್ಲಿ ನಮ್ಮ ಹತ್ರ ಒಳ್ಳೆ ಪದಾರ್ಥನೇ ಮಾರ್ತಾ ಇದ್ದೀವಿ ಸರ್. ಯಾಕಂದರೆ ಇಲ್ಲಿ ಓನರು ವರ್ಕರು ಪ್ರತಿಯೊಂದು ನಾನೇ ಆಗಿರೋ ನೀವೇನೆ ಎಕ್ಸ್ಟ್ರಾ ನಮಗೆ ಯಾವುದನ್ನು ಎಕ್ಸ್ಪೆನ್ಸ್ ಇಲ್ಲದೆ ಇರೋ ಕಾರಣ ಇರೋದ್ರಲ್ಲೇ ಬೆಸ್ಟ್ ಕ್ವಾಲಿಟಿ ಕೊಡ್ತಾ ಇದ್ದೀವಿ. ಆಮೇಲೆ ನಿಮ್ಮದು ಇದು ಚೆನ್ನಾಗಿದೆ, ಅಟೆಂಡ್ ಮಾಡೋ ರೀತಿ ಚೆನ್ನಾಗಿದೆ, ಎಲ್ಲ ಸ್ಮೈಲ್ ಆಗಿ ಎಲ್ಲರನ್ನೂ ವೆಲ್ಕಮ್ ಮಾಡ್ತೀರಿ. ಸೊ ಹಾಗಾಗಿ ನಿಮ್ಮ ಐಟಮ್ಗಳು ತುಂಬ ಅಟ್ರಾಕ್ಟ್ ಆಗಿದೆ. ಆಮೇಲೆ ಅಂಗಡಿನೂ ಕೂಡ ಎದ್ದು ಕಾಣಿಸುತ್ತೆ, ಐಟಮ್ಗಳು ತುಂಬ ಚೆನ್ನಾಗಿದೆ. ಇದು ಡ್ರೈ ಫ್ರೂಟ್ಸ್ ಎಲ್ಲ ನಿಮಗೆ ಎಷ್ಟು ಹೈಜಿನಿಕ್ ಆಗಿರ್ತೀವೋ ಅಷ್ಟು ಪದಾರ್ಥ ಚೆನ್ನಾಗಿರುತ್ತೆ ಸರ್. ನಾವು ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ತೀವೋ ಅಷ್ಟು ಕ್ವಾಲಿಟಿ ನಮಗೆ ಚೆನ್ನಾಗಿರೋದು ಸಿಗುತ್ತೆ. ಯಾಕೆ ಡ್ರೈ ಫ್ರೂಟನ್ನು ಪ್ರಿಫರ್ ಮಾಡ್ತಾ ಇದ್ದಾರೆ ಜನ? ಅಂದರೆ ಈಗಿನ ಫುಡ್ ಲೈಫ್ ಸ್ಟೈಲ್ ಆ ಥರ ಇದೆ ಸರ್. ಪ್ರತಿಯೊಂದರಲ್ಲೂ ಕೆಮಿಕಲ್ಸು, ಪ್ರಿಸರ್ವೇಟಿವ್ಸು ಎಲ್ಲದನ್ನು ಕೆಮಿಕಲ್ ಇಲ್ದಲೆ ಏನನ್ನು ಬೆಳೀತಲೂ ಇಲ್ಲ. ಈಗ ಆಲ್ಮೋಸ್ಟ್ ಈ ಡ್ರೈ ಫ್ರೂಟ್ಸಲ್ಲಿ ನಮಗೆ ಗೊತ್ತಿರಂಗೆ ಒಂದು 70 to 80% ನ್ಯಾಚುರಲ್ ಆಗೇ ಬರುತ್ತೆ. ಸೊ ಯಾವುದೇ ಈಗ ದ್ರಾಕ್ಷಿಲಿ ನಿಮಗೆ ಈಗ ಔಷಧಿ ಹೊಡೆದು ದ್ರಾಕ್ಷಿ ಪ್ರಿಸರ್ವೇಟಿವ್ಸ್ ಏನೋ ಇರೋಲ್ಲ. 90% ನಿಮ್ಗೆ ಯಾವ್ದ್ರಲ್ಲೂ ಇರಲ್ಲ ಸರ್ ಡ್ರೈ ಫ್ರೂಟ್ಸ್. ಯಾಕಂದ್ರೆ ಎಲ್ಲದೂ ನಿಮಗೆ ಈಗ ನೋಡಿ, ಬಾದಾಮ್ ಮೇಲೆ ಶೆಲ್ ಇರುತ್ತೆ, ಪಿಸ್ತದ ಮೇಲೂ ಶೆಲ್ ಬರುತ್ತೆ, ವಾಲ್ನಟ್ ಮೇಲೂ ಶೆಲ್ ಬರುತ್ತೆ. ಸೊ ಆ ಥರ ಶೆಲ್ ಪ್ರೊಟೆಕ್ಟಿವ್ ಇರೋದ್ರಿಂದ ನಿಮ್ಗೆ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುತ್ತೆ ಅದು. ಈಗ ನಾರ್ಮಲಾಗಿ ನಾವೀಗ ಬೆಳೀತಾ ಇರೋ ತರಕಾರಿಗಳಲ್ಲೂ ಅಷ್ಟೇ, ಈಗ ಔಷಧಿ ಹೊಡಿಲಿಲ್ಲ ಯಾವುದೇ ತರಕಾರಿನೂ ಬರಲ್ಲ. ಆ ಸಿಚುವೇಶನ್ ಇದ್ದಾಗ ಅಟ್ಲೀಸ್ಟ್ ಅಲ್ಲಿ ತಿಂತಕ್ಕಂಥ ಪೌಷ್ಟಿಕಾಂಶ ಸಿಗ್ಲಿಲ್ಲ ಇದ್ರಲ್ಲಾದ್ರೂ ಸ್ವಲ್ಪ ಸಿಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಡ್ರೈ ಫ್ರೂಟ್. ಅದರಲ್ಲಿ ಜಾಸ್ತಿ ಹೆಚ್ಚು ಹೋಗೋದು ಅಂತ ಬಾದಾಮು ಮತ್ತೆ ವಾಲ್ನಟ್, ಪಂಪ್ಕಿನ್ ಸೀಡ್ಸ್ ಸರ್. ಪಂಪ್ಕಿನ್ ಅಲ್ಲಿ ಏನು ಕಂಟೆಂಟ್ಸ್? ಸರ್ ಅದ್ರಲ್ಲಿ ನಿಮಗೆ ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ಮತ್ತೆ PCOD PCMC ಇದ್ರೆ ಸೊ ಡಯಟಿಗೆ ಯೂಸ್ ಮಾಡ್ತಾರೆ, ಬಳಸ್ತಾರೆ. ಹಂಗಾಗಿ ಅದೆಲ್ಲ ಜಾಸ್ತಿ. ಇದೇನಿದು? ಇವೆಲ್ಲ ಇದೇನಿದು ಸರ್? ಇದು ಆಪ್ರಿಕಾಟ್ ಅಂತ ಸರ್. ಇದು ಏನಿದು ಆಪ್ರಿಕಾಟ್ ಅಂತ ಅಂದ್ರೆ ಏನದು? ಅಂದ್ರೆ ಇದ್ರಲ್ಲಿ ನಿಮಗೆ ಬ್ಲಡ್ ಇಂಪ್ರೂವ್ಮೆಂಟಿಗೆ ಸೊ ಈ ತರ ಐರನ್ ಕಂಟೆಂಟ್ ಇದೆ, ಪ್ರೋಟೀನ್ ಸಿಗುತ್ತೆ. ಇದು ಮಕ್ಕಾನ್ ಅಂತ ಬರುತ್ತೆ ನಮ್ಮಲ್ಲಿ, ತಾವರೆ ಹೂ ಬರುತ್ತಲ್ಲ ಸರ್, ತಾವರೆ ಹೂ, ಅದ್ರದ್ದು ಬೀಜ ಇದು. ಸೊ ಇದ್ರಲ್ಲಿ ನಿಮಗೆ ಕ್ಯಾಲ್ಸಿಯಂ ಮತ್ತೆ ಪ್ರೋಟೀನ್ ಸಿಗುತ್ತೆ. ವೀಕ್ ಇದ್ದವರು ಡಯಟಿಗೆ ಆ ತರದಕ್ಕೆ. ಇದು ವಾಲ್ನಟ್? ಇದು ಇಲ್ಲ ಸರ್, ಇದು ಪೀಕನ್ ನಟ್ಸ್ ಅಂತ ಸರ್. ಪೀಕನ್ ನಟ್ಸ್. ಈಗ ವಾಲ್ನಟ್ ಇದೆಯಲ್ಲ, ವಾಲ್ನಟ್ ಅಲ್ಲೇ ನಿಮ್ಗೊಂದು 2 ಪಟ್ಟು ಜಾಸ್ತಿ ಹೆಲ್ತ್ ಬೆನಿಫಿಟ್ ಇರ್ತಕ್ಕಂಥದ್ದು ಇದು. ಅಂದ್ರೆ ಈಗ ಹಿಂಗೆ ವಾಲ್ನಟ್ ತಮ್ಮ ಆದ್ರೆ ಇದು ಅಣ್ಣ ಇದ್ದಂಗೆ. ಓಕೆ, ಅಂದ್ರೆ ರಿಚ್ ಕ್ವಾಲಿಟಿ ಇರುತ್ತೆ ಇದರಲ್ಲಿ. ಆಮೇಲೆ ಈಗ ಚಕ್ಕೆ ಲವಂಗ ಎಲ್ಲ ಇಟ್ಟಿದ್ದೀರಿ? ಚಕ್ಕೆ ಸರ್. ಇದು ಚಕ್ಕೆ. ಸರ್. ಇದೇನಿದು? ಇದು ಬ್ರೆಜಿಲ್ ನಟ್ಸ್ ಅಂತ ಸರ್. ಇದು ಸೊ ಇದು ಏನಂದ್ರೆ ನಿಮಗೆ ಥೈರಾಯ್ಡ್ ಇದ್ರೆ ಥೈರಾಯ್ಡ್ ಕ್ಯೂರ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ. ಸೊ ಹಂಗಾಗಿ ಇದು ಯೂಸ್ ಮಾಡ್ಬೋದು. ಇದೆಲ್ಲ ಇದು ಸೋಂಪು ಸರ್, ಸೋಂಪು ಕಡಿ. ಆಮೇಲೆ ಪಂಪ್ಕಿನ್ ಸೀಡ್. ಇದು ಯಾವ್ದು? ಇದು ಈ ಕಡೆ ಇದು ಮಸ್ಮೆಲನ್ ಸೀಡ್ ಸರ್. ಮಸ್ಮೆಲನ್. ಇದು ಸೂರ್ಯಕಾಂತಿ ಅಲ್ವಾ? ಸೂರ್ಯಕಾಂತಿ. ಆ ಕಡೆದು ಕೊನೆಯದು? ಇದು ವಾಟರ್ ಮೆಲನ್ ಸೀಡ್ಸ್. ವಾಟರ್ ಮೆಲನ್. ಓಕೆ. ಕಲ್ಸಕ್ರೆ ಬಳಸ್ತಾರಾ? ಕಲ್ಸಕ್ರೆ ಬಳಸ್ತಾರೆ ಸರ್. ಬಳಸ್ತಾರೆ ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲ ಪೂಜೆಗೇನೆ ಜಾಸ್ತಿ ಬಳಸೋದು. ಓಕೆ. ಅದು ಒಳ್ಳೇದು, ಶುಗರ್ ಇದಿರಲ್ಲ. ಅದು ನಿಮಗೆ ಬಾಡಿ ತಂಪಾಗಿರೋದಕ್ಕೂ ಹೆಲ್ಪ್ ಮಾಡುತ್ತೆ ಸರ್. ಓಕೆ, ನೈಸ್. ಈಗ ನಮಗೆ ಹತ್ತಿರದಲ್ಲೇ ಇರೋದ್ರಿಂದ ಓಡಾಡೋ ರಸ್ತೆಯಲ್ಲಿ ಸೆಲೆಕ್ಟ್ ಮಾಡ್ಬೋದು, ನಿಂತು ಚೆನ್ನಾಗಿ ಸೆಲೆಕ್ಟ್. ನಾವಿಲ್ಲಿ ಇಷ್ಟು ದಿನ ನಾವು ಆಲ್ಮೋಸ್ಟ್ 1.5 ವರ್ಷದಿಂದ ನಾವೇನು ಮಾಡ್ತಾ ಇದ್ದೀವಿ ಸರ್. ಈಗ ನಾವು ಡ್ರೈ ಫ್ರೂಟ್ಸ್ ಬರೀ ಬಿಸ್ನೆಸ್ಗೋಸ್ಕರ ಅಂತಲೇ ನಾನು ಮಾಡ್ತಾ ಇಲ್ಲ ಸರ್. ಇಲ್ಲಿರೋದ್ರಲ್ಲಿ ನೀವು ಯಾವುದನ್ನೇ ಚೂಸ್ ಮಾಡಿ, ಇನ್ ಕೇಸ್ ನಾವು ರೆಗ್ಯುಲರ್ ಮಾಡೋ ಗೋಡಂಬೆನೂ ಸಹ ನಿಮ್ಗೆ ಒಳ್ಳೆ ಕ್ವಾಲಿಟಿನೇ ನಾವು ತಂದು ಮಾರ್ತಾರೆ. ಸೊ ಏನು ಮಾಡ್ತಾರೆ, ಬಿಸ್ನೆಸ್ಗೋಸ್ಕರ ದುಡ್ಡಿಗೋಸ್ಕರ ಬೇರೆ ಥರನೂ ತಂದು ಮಾರ್ಬೋದು. ಇದರಲ್ಲೇ ನಿಮಗೆ ಕಮ್ಮಿ ರೇಟಿಂದು ಸಿಗುತ್ತೆ, ಸೊ ಮೀಡಿಯಮ್ ರೇಂಜಿಂದು ಸಿಗುತ್ತೆ. ನಾವೇನು ಮಾಡಿದ್ರೆ ಸೊ ನಿಮಗೆ ಲೋ ಬಜೆಟಲ್ಲೂ ಒಳ್ಳೆ ಕ್ವಾಲಿಟಿನೇ ಸಿಗಬೇಕು, ಹೈ ಬಜೆಟಲ್ಲೂ ಒಳ್ಳೆ ಕ್ವಾಲಿಟಿನೇ ಸಿಗಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಕಸ್ಟಮರ್ಸ್ ಏನಾದ್ರು ಬಾರ್ಗೇನ್ ಮಾಡ್ತಾರಾ? ಹೇಗೆ? ಬಿಸ್ನೆಸ್ ಅಂದಮೇಲೆ ಕಾಮನ್ ಸರ್ ಇರುತ್ತೆ. ಬಾರ್ಗೇನ್ ಮಾಡಲಿಕ್ಕೆ ಬಿಟ್ಕೊಡೋ ಚಾನ್ಸಸ್ಸು ಇದೆಯಾ ನೀವು? ಕೆಲವೊಂದು ಸನ್ನಿವೇಶದಲ್ಲಿ ಬಿಟ್ಕೊಡ್ಲೇಬೇಕಾಗುತ್ತೆ. ಯಾಕಂದರೆ ನಮಗೆ ಬಿಸ್ನೆಸ್ಗಿಂತ ಕಸ್ಟಮರ್ ಇಂಪಾರ್ಟೆಂಟ್ ಆಗ್ತಾರಲ್ಲ. ಕಸ್ಟಮರ್ ಬಿಟ್ಕೊಡ್ಬೇಕು. ಓಕೆ. ಏನಂದರೆ ಈಗ ಒಂದು 10 ಮೆಂಬರ್ಸ್ ಕಸ್ಟಮರ್ಸ್ ಮಾತ್ರ ಒಂದು 2 or 3 ಮೆಂಬರ್ಸ್ ಬಾರ್ಗಿನ್ ಇರುತ್ತೆ. ಓಕೆ.
ಒಳ್ಳೇದಾಗಲಿ, ಒಳ್ಳೆ ಸ್ಟಾರ್ಟ್ ಮಾಡಿದ್ದೀರಿ. ಏನು ಎಜುಕೇಷನ್ ನಿಮ್ಮದು? ಸರ್ ನಾವು ಜಾಸ್ತಿ ಓದಿಲ್ಲ, PUC ಲಾಸ್ಟ್ PUC ಪಾಸ್. ಸಾಕು ಲೋಕಜ್ಞಾನ ಬರೋಷ್ಟಿದ್ರೆ ಸಾಕು. ಲೋಕಜ್ಞಾನಕ್ಕೆ ಸಾಕೋದು. ಬಟ್ ಪ್ರೊಫೆಷನ್ ಆಗಿ ತೊಗೊಂಡಿದ್ದೀರಿ, ಖುಷಿ ಕೊಟ್ಟಿದೆಯಾ? ನಡೆಸ್ಬಹುದಾ? ನಡೆಸ್ಬೋದು ಸರ್. ಹ್ಞೂ ಸೊ ಬಟ್ ಏನಂದರೆ ಈಗಿನ ಒಂದು ಲಾಸ್ಟ್ ಒಂದು 1 ಮಂತ್ ಇಂದ ಸ್ವಲ್ಪ ರೈಟ್ಸ್ ಎಲ್ಲ ನಮಗೆ ರೀಸನಬಲ್ ಆಗಿಲ್ಲ. ಸೊ ಯಾಕಂದರೆ ಈಗ ಮುಂಚೆ ನಾವೆಲ್ಲ 900 rupees per kg ಬಾದಾಮ್ ಮಾರ್ತಾ ಇದ್ದೀವಿ. ಸೊ ಈಗ ನಮಗೆ ಇಂಪೋರ್ಟ್ ಆಗ್ತಾ ಇರೋದೆಲ್ಲ ನಿಮ್ಗೆ ಆಲ್ಮೋಸ್ಟ್ 1000, 1100, 1200 ತನಕ ಹೋಗಿದೆ. ಈಗ ಇದೆಲ್ಲ ಇಂಪೋರ್ಟೆಡಾ ಅಥವಾ ಎಲ್ಲ ಇಂಪೋರ್ಟೆಡ್ ಸರ್, ಇದು ಎಲ್ಲ ಇಂಪೋರ್ಟೆಡ್? ಇಂಪೋರ್ಟೆಡ್. ಓಹೋ. ಸೊ ನಮ್ಮಲ್ಲಿ ಇಲ್ಲಿ ನಮಗೆ ಗೊತ್ತಿರಂಗೆ ಯಾವ್ಯಾವ ದೇಶದ್ದು ಇದು? ಪಿಸ್ತಾ ಮತ್ತೆ ಬಾದಾಮಿ 80% ನಿಮಗೆ ಕ್ಯಾಲಿಫೋರ್ನಿಯಾದಿಂದಲೇ ಇಂಪೋರ್ಟ್ ಆಗುತ್ತೆ ಸರ್ ಅದು. ಓಕೆ. ಯಾಕಂದರೆ ಇಲ್ಲಿ ನಮ್ಮಲ್ಲಿ ಅಷ್ಟು ಪ್ರೊಡಕ್ಷನ್ ಇಲ್ಲ ಹಾಂ. ಆಲ್ಮೋಸ್ಟ್. ಮತ್ತೆ ಕ್ವಾಲಿಟಿ ವೈಸ್ ಹೋದ್ರೆ ನಿಮಗೆ ಪಿಸ್ತಾ ಮತ್ತೆ ಬಾದಾಮ್ ಕ್ಯಾಲಿಫೋರ್ನಿಯಾ ಚೆನ್ನಾಗಿರುತ್ತೆ. ಈ ಬಾದಾಮ್ ಮತ್ತು ಪಿಸ್ತಾದಲ್ಲಿ ಏನು ವ್ಯತ್ಯಾಸ? ರಿಚ್ ಕಂಟೆಂಟ್ ಯಾವುದ್ರಲ್ಲಿದೆ? ಆದರೆ ನಮಗೆ ಗೊತ್ತಿರಂಗೆ ಬಾದಾಮಲ್ಲಿ ಜಾಸ್ತಿ ಇದೆ ಸರ್. ಬಾದಾಮ್ ಜಾಸ್ತಿ ಇರುತ್ತೆ. ಓಕೆ. ಒಳ್ಳೆಯದು. ಡ್ರೈ ಫ್ರೂಟ್ಸ್ ಬಳಕೆ ಆರೋಗ್ಯಕ್ಕೆ ಒಳ್ಳೆಯದು. ಈಗ ಜನಕ್ಕೆ ಅವೇರ್ನೆಸ್ ಬರ್ತಾ ಇದೆ. ಕಾಮನ್ ಪೀಪಲ್ ಏನಂದ್ರೆ ಈಗ ನಾವು ತಿನ್ನೋ ಫುಡ್ಡಲ್ಲಿ ನಮ್ಗೆ ಎಲ್ಲದೂ ಸಿಗಲ್ಲ, ಬಟ್ ಅಟ್ಲೀಸ್ಟ್ ಇದರಲ್ಲಿ ಒಂದು ಸ್ವಲ್ಪ ಪರ್ಸೆಂಟ್ ಸಿಗುತ್ತೆ ಅನ್ನೋ ಒಂದು ಇದಕ್ಕೋಸ್ಕರ ಆರೋಗ್ಯಕ್ಕೋಸ್ಕರ ಪ್ರತಿಯೊಂದರಲ್ಲೂ ಈಗ ನಾವು ಹೊರಗಡೆ ಊಟ ಮಾಡ್ತೀವಿ ಅಂದ್ರೆ ಎಲ್ಲದರಲ್ಲೂ ನಿಮಗೆ ಟೇಸ್ಟಿಂಗ್ ಪೌಡರ್ ಹಾಕಿರ್ತಾರೆ, ಬೇರೆ ಬೇರೆ ಥರದ್ದೆಲ್ಲ ಕೆಮಿಕಲ್ಸ್ ಆ್ಯಡ್ ಮಾಡ್ತಾರೆ. ಬಟ್ ಏನಂದರೆ ಇದರಲ್ಲಿ ನಿಮ್ಗೆ ಅದಕ್ಕೆ ಈಗ ನಾವು ತಿಂದ್ರೂ ಅದಕ್ಕಿಂತ ಇದು ಸ್ವಲ್ಪ ಬೆಟರ್ ಆಗಿರುತ್ತೆ ಅಂತ ಹೇಳ್ತೀವಿ. ಈಗ ಹೆಂಗೆ ಅಂದರೆ ಈಗ ಕೆಮಿಕಲ್ ಇರೋದನ್ನ ನಾವು ಆಲ್ಮೋಸ್ಟ್ ನಾವು ತಿಂತಾ ಇದ್ದೀವಿ, ಯಾವುದೇ ತಗೊಂಡ್ರು ನಾವು ಅದನ್ನ ಇಂಟೇಕ್ ಮಾಡ್ತಾ ಇದೀವಿ. ಬಟ್ ಅದ್ರ ಜೊತೆ ಇದನ್ನು ಸ್ವಲ್ಪ ತಿಂದರೆ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಅಂತ ಅಷ್ಟೇ. ಈಗ ಕಾಮನ್ ಪೀಪಲ್, ಕೂಲಿ ಕಾರ್ಮಿಕರು ಅವರೆಲ್ಲ ಏನು ಸಿಕ್ಕುತ್ತೋ ಪಾಪ ಅದನ್ನು ತಿಂತಾರೆ, ಶ್ರಮ ಮಾಡ್ತಾರೆ, ನಿದ್ದೆ ಮಾಡ್ತಾರೆ. ಸ್ವಲ್ಪ ಜಾಸ್ತಿ ದೇಹಕ್ಕೆ ಶ್ರಮ ಇಲ್ಲದೆ ಇರೋರು, ಆರಾಮಾಗಿರುವಂಥವ್ರು, ಸ್ವಲ್ಪ ಹಣ ಇರುವಂಥವ್ರು ದಿನನಿತ್ಯ ನಾವು ಕೆಲಸ ಮಾಡಿದ್ರೆ ಸೊ ಇದರ ಅಗತ್ಯ ಇರಲ್ಲ. ಯಾಕಂದ್ರೆ ನಮ್ಮ ಬಾಡಿನೇ ಅದನ್ನ ಇಮ್ಯುನಿಟಿನ ರೈಸ್ ಮಾಡುತ್ತೆ. ಈಗ ಏನಾಗುತ್ತೆ, ನಾವು ಊಟ ಮಾಡ್ತೀವಿ, ನಾವೇನು ಕೆಲಸ ಮಾಡಲ್ಲ, ಕುತ್ತಿತಲ್ಲೇ ಕೂರ್ತೀವಿ ಅಂದಾಗಲೇ ನಮಗೆ ನಾನಾ ಕಾಯಿಲೆಗಳು ಬರುತ್ತೆ. ಯಾಕಂದರೆ ಡೈಜೆಷನ್ ಆಗಲ್ಲ ಫುಡ್ಡು, ಅದು ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ, ಅದು ಮತ್ತೆ ಬೇರೆ ಇನ್ನೇನೋ ರೋಗಗಳಿಗೆ. ಹೌದು. ಹಾಸ್ಪಿಟ್ಲಿಗೆ ಸುರಿಯೋದ್ರ ಬದಲು ಆಹಾರಕ್ಕೆ ಹಾಕಿದ್ರೆ, ಈಗ ಒಂದು ತಿಂಗಳಿಗೆ ನಾವು ಈಗ ಕೆಮ್ಮು ಅಥವಾ ಶೀತ ಅಂತ ಹೋದರೆ ಮಿನಿಮಮ್ ಆದರೂ ಬ್ಲಡ್ ಚೆಕಪ್ ಅದು ಇದು ಅಂತ 4-5 ಸಾವಿರ ಖರ್ಚು ಬರುತ್ತೆ. ಸೊ 4-5 ಸಾವಿರದಲ್ಲಿ ಮಿನಿಮಮ್ ಆದರೂ 3 ತಿಂಗಳು ನಾವು ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ಬೋದು. ಖಂಡಿತ ಯೂಸ್ ಮಾಡ್ಬೋದು. ನಿಮಗೆ ಮ್ಯಾಕ್ಸಿಮಮ್ ನಮ್ಮ ತಿಂಗಳಿಗೆ 1,000-1,200 ರೂಪಾಯಿಗೆ ಒಂದು ತಿಂಗಳಿಗೆ ಆಗುವಷ್ಟು ಡ್ರೈ ಫ್ರೂಟ್ಸ್ ಸಿಗುತ್ತೆ. ಅಲ್ಲಿ ಖರ್ಚು ಮಾಡಿ ಅಲ್ಲಿ ಅನುಭವಿಸೋದಕ್ಕಿಂತ, ಬಟ್ ಅಲ್ಲಿ ಈಗ ನಾವು ಸೇವಿಂಗ್ಸ್ ಮಾಡಿಸಿದ ದುಡ್ಡೆಲ್ಲನೂ ನಾವು ಅಲ್ಲೋಗಿ ಹಾಸ್ಪಿಟ್ಲಿಗೆ ಸುರಿಯೋದಕ್ಕಿಂತ ಸೊ ಸೇವಿಂಗ್ಸ್ ಮಾಡಿಸಿದ್ರೆ ಒಂದು 5% ನಾವು ತಿಂದು, ಅಂದರೆ ನಮ್ಮ ಆರೋಗ್ಯಕ್ಕೋಸ್ಕರ ನಾವು ತಿಂದರೆ ಇನ್ನು 95% ಆದರೂ ಸೇವಿಂಗ್ಸ್ ಆಗುತ್ತೆ ಅಷ್ಟೇ. ಖಂಡಿತ ಒಳ್ಳೆ ಸಜೆಷನ್. ಈಗ ಎಲ್ಲರ ಚಿತ್ತ ಆರೋಗ್ಯದತ್ತ, ಎಲ್ಲರೂ ಆರೋಗ್ಯದ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ. ಮೇಜರ್ ಆಗಿರೋದೇ ಆರೋಗ್ಯ. ಮೇಜರ್ ಹಣವಂತರು, ಬಡವರು ಎಲ್ಲರೂ ಕೂಡ ಇವತ್ತು ಆರೋಗ್ಯ. ನಮ್ಮ ತಾತರೆಲ್ಲ ಯಾವುದನ್ನು ಯೂಸ್ ಮಾಡಿಲ್ಲ ಸರ್, ಅವರೆಲ್ಲ 60, 70, 80 ವರ್ಷದ ತನಕಲೂ ಬರ್ತಿದ್ದಾರೆ. ಹೌದು. ಈಗಿನ ಜನರೇಷನ್ ನಮ್ಮ ಏಜಲ್ಲಿ ಇರೋರು ನಮ್ಗೆ ಮ್ಯಾಕ್ಸಿಮಮ್ 40-50 ವರ್ಷ ಬರ್ತಾರೆ, ಹೆಚ್ಚು ಅನ್ನೋ ಪರಿಸ್ಥಿತಿ ಇಲ್ಲ. ನೀವೆಲ್ಲ ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿ ಬದುಕಿ. ಅಲ್ಲ ಹೇಳೋದು, ಈಗಿನ ಫುಡ್ಡಿನ ಲೈಫ್ ಸ್ಟೈಲ್ ಆ ಥರ ಇದೆಯಲ್ಲ, ಅದನ್ನ ನೀವು ಬದಲಾವಣೆ ಮಾಡ್ಕೊಳ್ಬೇಕು ಒಂದಷ್ಟು. ಅಲ್ಲ ಈಗ ನಾವು ನೋಡಿದಂಗೆ ಆಲ್ಮೋಸ್ಟ್ 80% ಎಲ್ಲ ಚೇಂಜ್ ಆಗ್ತಾ ಇದ್ದಾರೆ, ಇನ್ನೂ ಆಗಬೇಕು. ಒಳ್ಳೇದು, ನೈಸ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ನಿಮ್ಮ ಹೆಸರು ಇನ್ನೊಮ್ಮೆ ಹೇಳಿ? ದಿವಾಕರ್ ಅಂತ ಸರ್. ವಿನಾಯಕ ಡ್ರೈ ಫ್ರೂಟ್ಸ್ ಅಂಡ್ ಚಾಕ್ಲೇಟ್ಸ್ ಅಂತ, ಮಲ್ನಾಡ್ ಕಾಲೇಜ್ ಆಪೋಸಿಟ್, ನೀವು ಕೆನರಾ ಬ್ಯಾಂಕ್ ಆಪೋಸಿಟ್ ಬಂದ್ರೆ ಸಿಗುತ್ತೆ. ಓಕೆ. ನಿಮ್ಮ ಫೋನ್ ನಂಬರ್ ಇದೆಯಾ? ಸಿಗುತ್ತೆ ಸರ್, ಹೇಳಿ. 6362996410. ಓಕೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.